ಓಕೆ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಚೀಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತೊಂದು ಡೈಲಿ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಸೊ ವೆಲ್ಕಮ್ ಟು ಅಚೀಸ್ ಪ್ರಪಂಚ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಆಗಿರುತ್ತೆ ಯಾವ ವ್ಲಾಗು ಅಂತ. ಥಂಬ್ನೇಲ್ ಟೈಟಲ್ ಎಲ್ಲ ಗೊತ್ತಾಗಿರುತ್ತೆ. ನಮ್ಮ ಅತ್ತೆ ಬರ್ತಾರೆ ಇವತ್ತು. ಸೊ ನಮ್ಮ ಅತ್ತೆ ಮಾವ ಹಾಗೂ ನಮ್ಮ ಅಕ್ಕ ಬರಬಹುದು ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ಮಾವ ಕೂಡ ನನಗೆ ಶೋರ್ ಇಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮಾವ ಹೆಂಗೆ ಗೊತ್ತಾ, ಸೊ ಅವ್ರು ಜಾಸ್ತಿ ಎಲ್ಲಿಗೂ ಹೋಗೋಕೆ ಇಷ್ಟಪಡಲ್ಲ, ಜಾಸ್ತಿ ಅವ್ರ ಮನೇಲೇ ಇರೋದು. ಬಟ್ ಲೈಕ್ ಇವಾಗ ಮೊಮ್ಮಗನ್ನ ನೋಡೋಕ್ಕೆ ಅಂತ ಬಂದರೂ ಮೊಮ್ಮಗನ್ನ ನೋಡೋಕೆ ಬರಬಹುದು. ಬಟ್ ಸ್ಟಿಲ್ ನಾವು ಲಾಸ್ಟ್ ಟೈಮ್ ಲೈಕ್ ಇವಾಗ ಒಂದು ವಾರದ ಮುಂಚೆನೋ ಮೀಟ್ ಆಗಿದ್ವಿ. ಸೊ ಬಹುಶಃ ಬರತ್ ಕಾಣೆ ಅಂತ ಅನ್ಕೋತೀನಿ. ಬಟ್ ಏನು ಬಂದ್ರೆ ಒಳ್ಳೇದೇನೆ, ಬಂದಿಲ್ಲ ಅಂದ್ರೆ ದಟ್ಸ್ ಓಕೆ. ವಿಡಿಯೋ ಕಾಲ್ ಎಲ್ಲ ಮಾಡ್ತಾ ಇರ್ತೀವಿ, ಪಾಪುನ್ ತೋರಿಸ್ತಾನೆ ಇರ್ತೀವಿ. ಸೊ ಎಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ. ನಾನೊಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೀನಿ ವ್ಲಾಗು. ನೋಡಿ ಟೈಮ್. ಸೊ ವ್ಲಾಗ್ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೀನಿ. ಒಂದು ಸ್ವಲ್ಪ ಏನಂತಾರೆ, ಸ್ವಲ್ಪ ಚಂದ ಇರಲಿ ಬ್ಲಾಗು ಅಂತ. ಸೊ ಗೊತ್ತಿಲ್ಲ ಯಾವ ಥರ ನಾನು ಏನು ಗೊತ್ತಾ, ಸ್ಟಾರ್ಟ್ ಮಾಡೋದು ಮಾಡ್ತೀನಿ, ಎಂಡ್ ಮಾಡೋದು ಮಾಡ್ತೀನಿ. ಅದ್ರ ಮಧ್ಯದಲ್ಲಿ ಮಿಕ್ಸ್ ಮಸಾಲೆ ಇರುತ್ತಲ್ಲ, ಅದೇ ಸ್ವಲ್ಪ ಸಮ್ಟೈಮ್ಸ್ ತಲೆ ಕೆಟ್ಟೋಗುತ್ತೆ. ಬಟ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೆ, ನಂಗೆ ಎಷ್ಟು ಬರುತ್ತೆ ಅವೆಲ್ಲ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಿನ್ನೂ ಪ್ರೋ ಇಲ್ಲ. ಸೊ ಇಟ್ ಟೇಕ್ ಸಮ್ ಟೈಮ್ ಅಲ್ವಾ. ಓಕೆ, ಸೊ ಇದು ಬೆಳಗ್ಗೆ ಈ ಕಡೆ ಇದೆ. ಎಸ್, ಸೊ ಯಾ. ಸೊ ನಂಗೆ ಅರುಣ್ ಅವ್ರು ತುಂಬ ದಿವಸ ಹೇಳ್ತಾನೆ ಇದ್ದಾರೆ, ಲೈಕ್ ನಾವು ಹೋಗೋಣ ನಮ್ಮ ಮನೆಗೆ. ನಮ್ಮ ಮನೆ ಅಂತಂದರೆ ನಮ್ಮ ದಮ್ಲೂರು ಮನೆಗೆ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದಾರೆ. ಬಿಕಾಸ್ ಮಮ್ಮಿಗೂ ಸಹ ಹುಷಾರಿಲ್ಲ. ಆ್ಯಂಡ್ ಏನಂತಾರೆ, ಇವಾಗ ನಾನು ಲೈಕ್ ಇವಾಗ ನಾರ್ಮಲ್ ಅನ್ನ ಸಾಂಬಾರೆಲ್ಲ ತಿಂತೀನಿ. ಏನಪ್ಪ ಅಂದರೆ ಬಿಸಿನೀರೆಲ್ಲ ಇದು ಮಾಡೋದು, ಕುಡಿಯೋದು, ಹಾಗೂ ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡೋದು, ಆ ಥರ ಮಾಡ್ತಾ ಇದೆ. ಬಟ್ ಇವಾಗ ಒಂದು ಸ್ವಲ್ಪ ಕೆಲಸ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ಇಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಹಾಗೆ ಹೇಳ್ದಂಗೆ. ಸೊ ಇವಾಗ ಹೋಗೋಣ ಬಾ ಅಂತ ಇದ್ರು. ಬಿಕಾಸ್ ಏಂತಕ್ಕೆ ಅಂತಂದರೆ ಇಂಪಾರ್ಟೆಂಟ್. ಆ್ಯಂಡ್ ಐ ಗೆಸ್ ದ್ಯಾಟ್ಸ್ ದಿ ಓನ್ಲಿ ರೀಸನ್. ಬಿಕಾಸ್ ಮಮ್ಮಿಗೆ ಹುಷಾರಿಲ್ಲ, ಜಾಸ್ತಿ ಕೆಲಸ ಕೊಡೋದು ಬೇಡ ಹಾಗೆ ಹೀಗೆ ಅಂದ್ಕೊಂಡು. ಬಟ್ ನಾನು ಇಲ್ಲ 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 ನಾನು ಹೋದರೆ ಮಮ್ಮಿಗೆ ಕೆಲಸ ಕಡಿಮೆ ಆಗಲ್ಲ, ಜಾಸ್ತಿ ಆಗೋದೆ. ಬಿಕಾಸ್ ಹೆಲ್ಪ್ ಮಾಡೋರು ಇರಬೇಕಲ್ಲ. ನಂದು ಇದ್ದಾಳೆ, ಬಟ್ ನಾನು ಇಲ್ಲ, ನಮ್ಮನೂ ಸಹ ಇಲ್ಲ, ಕಳ್ಸಲ್ಲಪ್ಪ, 9 months ಕಂಪ್ಲೀಟ್ ಆದಮೇಲೆ ಕಳಿಸೋದು. ಸೊ ಹಂಗಂತ ಹೇಳ್ತಾ ಇದ್ರು. ಗೊತ್ತಿಲ್ಲ, ಇವತ್ತು ನಮ್ಮ ಅತ್ತೆ ಕೂಡ ಬರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ಲೈಕ್ 5 monthsಗೆ ಕರ್ಕೊಂಡು ಹೋಗ್ತಾರಾ. ಬಿಕಾಸ್ ಇವಾಗ ಇನ್ನೇನು 5 months ಬೀಳುತ್ತೆ, ಒಂದು ವಾರದಲ್ಲಿ 5 monthsಗೆ ಕರ್ಕೊಂಡು ಹೋಗ್ತಾರಾ ಅಥವಾ 9 months ಕರ್ಕೊಂಡು ಹೋಗ್ತಾರಾ, ಏನು ಎತ್ತ ಅಂತ ಗೊತ್ತಿಲ್ಲ. ಸ್ವಲ್ಪ ಭಯನೂ ಆಗ್ತಿದೆ. ಬಿಕಾಸ್ ಹೇಳಲ್ವಾ, ಅತ್ತೇಸ್ ಡಿಸಿಷನ್ ಇಸ್ ಅ ಫೈನಲ್ ಡಿಸಿಷನ್, ಒಂಥರ ಥರ್ಡ್ ಎಂಪೈರ್ ಥರ. ಸೊ ಆ ಥರ. ಬಟ್ ನೋಡೋಣ. ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಇನ್ನೊಂದು ಪ್ರಶ್ನೆ ಸಹ ಆಯಿತು. ಏನಪ್ಪ ಅಂತ ಅಂದರೆ, ಇವಾಗ ಸೊ ಎಸ್, ಏನಪ್ಪ ಅಂತಂದರೆ ನಾನಿವಾಗ ಬಾಣಿಂತನ ಮಾಡಿಸ್ಕೋತಾ ಇಲ್ವಾ, ಅಥವಾ ಹೇಗೆ ಇವಾಗ ನನ್ನ ಬಾಣಿಂತನ ಪೀರಿಯಡ್ ಹೇಗೆ ನಡೀತಾ ಇದೆ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಬಾಣಿಂತನ ಮಾಡಿಸ್ಕೋತಾ ಇಲ್ವಾ, ನಾನು 5 monthsಗೆ ಅತ್ತೆ ಮನೆಗೆ ಹೋಗ್ತೀನಾ ಅಥವಾ ಯಾವಾಗ ಹೋಗ್ತೀನಿ. ಆಮೇಲೆ ತೊಟ್ಲು ಶಾಸ್ತ್ರ, ಅತ್ತೆ ಮನೆಗೆ ಹೋಗ್ಬಿಟ್ಟು ತೊಟ್ಲು ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಅದು, ಆಮೇಲೆ ಕಿವಿ ಚುಚ್ಚೋದು ಎಲ್ಲ ಯಾವಾಗ, ಪ್ರತಿಯೊಂದೂ ಆಲ್ಮೋಸ್ಟ್ ಅಲ್ಲ, ಪ್ರತಿಯೊಂದನ್ನು ಇದೇ ಒಂದು ವ್ಲಾಗಲ್ಲಿ ಕವರ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಅಜ್ಜಿ, ಐ ಮಿಸ್ ಹರ್ ಸೋ ಮಚ್. ಗೊತ್ತಾ, ಏನು ಗೊತ್ತಾ, ಯಾರೇ ಆಗಲಿ ಅವ್ರು ಇದ್ದಾಗ ಅಷ್ಟು ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಅವ್ರು ಇಲ್ಲಿರಾಗ ಎಷ್ಟು ಮಿಸ್ ಮಾಡ್ಕೋತೀವಲ್ಲ. ಸೊ ನನಗೆ ಅಲ್ಲ, ಅಜ್ಜಿ ಜೊತೆ ನಾನು ತುಂಬ ಕ್ಲೋಸೇ ಇದ್ವಿ. ಕ್ಲೋಸ್ ಅಂದರೆ ಹೆಂಗೆ ಗೊತ್ತಾ, ಅದೊಂಥರ ಫ್ರೆಂಡ್ಸ್ ಥರ, ಹೋಗಜ್ಜಿ ಬಾರಜ್ಜಿ ಅಂದ್ಕೊಂಡು. ಬಟ್ ಇರಬೇಕಿತ್ತು, ಅವರು ಚೆನ್ನಾಗಿರ್ತಿದ್ರು. ಬಿಕಾಸ್ ಏನು ಗೊತ್ತಾ, ಅವರು ನಮ್ಮ ಅಮ್ಮ ಅಂದರೆ ನಮ್ಮ ಅಜ್ಜಿ ಬಂದು ನಮ್ಮ ಕಷ್ಟನ ತುಂಬ ನೋಡಿದ್ದಾರೆ. ಸೊ ನಮ್ಮ ಕಷ್ಟ, ಲೈಕ್ ನಮ್ಮ ಸ್ಟ್ರಗಲ್ ಡೇಸ್ ತುಂಬ ನೋಡಿದ್ದಾರೆ. ಇವಾಗಲೂ ಏನು ಫುಲ್ ಅಂಬಾನಿ ಥರನೂ ಅಲ್ಲ, ಅಥವಾ ಇವಾಗಲೂ ಏನು ಫುಲ್ ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಅದೇ ಆ ಥರನೂ ಅಲ್ಲ. ಒಂಥರ ಏನಂತಾರೆ, ಒಂಥರ ಮಿಡ್ಡಲ್ಲಿ ಇದ್ದೀವಿ, ಒಂಥರ ಹೇಳ್ತಾರಲ್ಲ, ಆವ್ರೇಜ್ ಥರ ಇದ್ದೀವಿ, ಪರವಾಗಿಲ್ಲ ಅಂತ. ಸೊ ಈ ಒಂದು ಡೇಸ್ ನೋಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ದಟ್ಸ್ ಓಕೆ. ಅವ್ರ ಆಶೀರ್ವಾದ ಇದೆ ಅಂತ ನಾವು ಒಂದು ತಕ್ಕ ಮಟ್ಟಕ್ಕೆ ಇದ್ದೀವಿ ಅಂತ ಹೇಳ್ಬೋದು ಅಲ್ವಾ. ಆ್ಯಂಡ್ ಇನ್ನೊಂದು ಗೊತ್ತಾ, ಸೊ ನಮ್ಮ ಅಜ್ಜಿ ಅಂತ ನಮ್ಮ ಡ್ಯಾಡಿಗೆ ಅಲ್ಲ, ಅವ್ರ ಅಮ್ಮ ಅಂದರೆ ಆಬ್ವಿಯಸ್ ಎಲ್ರಿಗೂ ಅವ್ರ ಅಮ್ಮ ಇಷ್ಟ ಆಗ್ತಾರೆ. ಬಟ್ ನಮ್ಮ ಡ್ಯಾಡಿಗೆ ಸಿಕ್ಕಾಪಟ್ಟೆ ಒಂಥರ ಜಾಸ್ತಿ ಇಮೋಷನು. ಬಿಕಾಸ್ ನಮ್ಮ ಡ್ಯಾಡಿಯವ್ರ ಅಪ್ಪ ಬಂದು ತುಂಬಾ ಚಿಕ್ಕ ವಯಸ್ಸು ಇರಬೇಕಾದ್ರೆ ಡ್ಯಾಡಿಯವ್ರ ಅಪ್ಪನೇ ನಮ್ಮ ತಾತ ತೀರೋಗಿದ್ರು. ಲೈಕ್ ಅವ್ರಿಗೆ ಇನ್ಫ್ಯಾಕ್ಟ್ ಫೇಸು ಸಹ ನೆನಪಿಲ್ಲ ಅವ್ರ ಅಪ್ಪಂದು, ಅದೇ ಏಜಲ್ಲಿ ತೀರೋಗಿದ್ರು ಅವರು. ಆ್ಯಂಡ್ ನಮ್ಮ ಅಮ್ಮ ಜೊತೆ ಅಂದರೆ ನಮ್ಮ ಅಜ್ಜಿ ಜೊತೆ ಆಬ್ವಿಯಸ್ಲಿ ಜಾಸ್ತಿ ಕ್ಲೋಸು. ಸೊ ನಮ್ಮ ಅಮ್ಮ ತೀರೋದ್ರಲ್ಲ. ಸೊ ಅವತ್ತಿಂದನೂ ಅಷ್ಟೇ ನಮ್ಮ ಹಳೆ ಮನೆ, ಸರಿ, ಹಳೆ ಮನೆ ಹೆಂಗೆ ಅಂದರೆ ಇಲ್ಲೇ ಸೋಫಾ, ಅಂದರೆ ಇದೇ ಥರ ಸೋಫಾ ಇದ್ದು ಇಲ್ಲಿ
ಜಾಸ್ತಿ ಅಮ್ಮ ಈ ಒಂದು ಕಾರ್ನರಲ್ಲಿ ಈ ಥರ ಕುತ್ಕೋತಾ ಇದ್ರು, ಜಾಸ್ತಿ ಎಲ್ಲೂ ಕುತ್ಕೋತಾ ಇರಲಿಲ್ಲ, ಒಂದು ಕಾರ್ನರಲ್ಲಿ ಕುತ್ಕೋತಾ ಇದ್ರು. ಸೊ ಆಬ್ವಿಯಸ್ಲಿ ಇಲ್ಲಿ ಕುತ್ಕೋಬೇಕಾದ್ರೆ ಒಂದು ನಿಮಿಷ ಇರಿ, ಇಲ್ಲಿ ಕುತ್ಕೊಂಡ್ರೆ ಕಾಲಂತೂ ಆಬ್ವಿಯಸ್ಲಿ ಇಲ್ಲೇ ಇರುತ್ತಲ್ವಾ. ಸೊ ದಟ್ಸ್ ಆಬ್ವಿಯಸ್. ಸೊ ಯಾವಾಗಲೂ ಅಷ್ಟೇ ನಮ್ಮ ಡ್ಯಾಡಿ ನೆಲಕ್ಕೆ ಪೂಜೆ ಎಲ್ಲ ಆಯ್ತಲ್ಲ, ಸೊ ಇಲ್ಲಿ ನೆಲಕ್ಕೆ ಬಂದ್ಬಿಟ್ಟು ಅವ್ರ ಆಶೀರ್ವಾದ ಈ ಥರ ತಗೋತಾ ಇದ್ರು. ಸೊ ಏನೋ ಅವ್ರವ್ರ ಅಮ್ಮ ಅವ್ರವ್ರಿಗೆ ಹೆಚ್ಚು. ಸೊ ಆ ಥರ. ಸರಿ ಆಯಿತು, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೋ ಗೊತ್ತಿಲ್ಲ, ಐ ಆಮ್ ವೆರಿ ಮಚ್ ಹ್ಯಾಪಿ ಟುಡೇ. ಒಂಥರ ಖುಷಿ ಆಗ್ತಿದೆ. ರೀಸನ್ ಆ ಥರ ದೊಡ್ಡ ರೀಸನ್ ಇಲ್ಲ, ಬಟ್ ಏನೋ ಒಂಥರ ಮನಸ್ಸು ಒಂಥರ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ಆಗಿದೆ, ಒಂಥರ ಖುಷಿ ಹ್ಯಾಪಿ ಆಗಿದೆ. ಸೊ ಒಂಥರ ಹ್ಯಾಪಿಯಾಗಿ ವಿಡಿಯೋ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್. ಆ್ಯಂಡ್ ಏನು ಗೊತ್ತಾ, ಎಷ್ಟೊಂದು ಜನ ನಾನು ಎಲ್ಲದಾಗಿ ಚೆಕ್ ಮಾಡಿದೆ, 47% ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಆ್ಯಂಡ್ ಮಿಕ್ಕಿದ್ದು 53ನಾ ಆ್ಯಂಡ್ ಎಷ್ಟು 50+% ಸಬ್ಸ್ಕ್ರೈಬ್ಸ್ 50+% ವ್ಯೂವರ್ಸು ನನ್ನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಸೊ ನೀವು ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಮೇ ಬಿ ನಾನು ಏನೋ ಒಂದು ಅಟ್ಲೀಸ್ಟ್ ಇಷ್ಟಾದರೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನೋ ಅಥವಾ ಏನಾದರೂ ಒಂದು ಮಾಡ್ತಾ ಇದ್ದೀನಲ್ಲ. ಸೊ ಅದಕ್ಕೆ ತಾನೇ ನೀವು ನೋಡ್ತಿರೋದು. ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನನಗೆ ಮಾತ್ರ ಅಲ್ಲ, ನೀವು ಯಾರೆಲ್ಲ ಚಾನಲ್ಸ್ಗೆ ನೋಡ್ತೀರಾ ಅವ್ರಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ ಅವ್ರಿಗೆ 100 ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ ನಂತರ 40,000+ ಸಬ್ಸ್ಕ್ರೈಬರ್ಸ್ ಇರಲಿ, ಪ್ರತಿಯೊಬ್ಬರಿಗೂ ಲೈಕ್ ಅಟ್ಲೀಸ್ಟ್ ನೀವು ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನನ್ನೊಬ್ಳಿಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಮಾತ್ರ ಬೆಳೆಸಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಏನು ಗೊತ್ತಾ, ತುಂಬಾ ಕಷ್ಟ ಆಗುತ್ತೆ. ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಮಗುನ ಎತ್ಕೊಂಡು ಆ್ಯಂಡ್ ಇವಾಗ ಒಂದು ಸ್ವಲ್ಪ ಕೆಲಸ ಸಹ ಮಾಡ್ತಾ ಇದ್ದೀವಲ್ಲ ಜಾಸ್ತಿ, ಬಿಕಾಸ್ ಮಮ್ಮಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಮಗುನ ಸಂಭಾಳಿಸಿ ಕೆಲಸ ಮಾಡಿ ಯೂಟ್ಯೂಬ್ದೆಲ್ಲ ವೀಡಿಯೋಸ್ ಮಾಡಿ ಆ್ಯಂಡ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬ ತಲೆ ಕೆಟ್ಟೋಗುತ್ತೆ ಸಮ್ಟೈಮ್ಸ್. ಬಟ್ ಈ ಒಂದು ಎಫರ್ಟ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಯೂಸ್ ಮಾಡ್ತಿರೋದು ಬಂದು ಮಮ್ಮಾ ಅವ್ರದ್ದು ವೈಟಮಿನ್ ಸಿ ಆಯಿಲ್ ಫ್ರೀ ಫೇಸ್ ಸಿರಮ್ ವಿತ್ ವೈಟಮಿನ್ ಸಿ ಆ್ಯಂಡ್ ಗೋಟು ಕೋಲಾ. ಸೊ ನೋಡ್ಬೋದು ಇಲ್ಲಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಆಕ್ಚುಲಿ ಫಾರ್ ಸ್ಕಿನ್ ಇಲ್ಯುಮಿನೇಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿದೆ ಆ್ಯಂಡ್ ಸೂಟ್ಸ್ ಆಲ್ ಟೈಪ್ ಆಫ್ ಸ್ಕಿನ್ ವಿಚ್ ಇಸ್ ಆಕ್ಚುಲಿ ದ ಬೆಸ್ಟ್ ಒನ್. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ಯಾರಾಬಿನ್ ಆ್ಯಂಡ್ ಸಿಲಿಕಾನ್ ಫ್ರೀ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಏನ್ ಗೊತ್ತಾ, ಅಂದ್ರೆ ಈ ಒಂದು ವಿಂಟರ್ ಅಲ್ಲಿ ಇಷ್ಟು ಚಳಿಲಿ ಮಾಯಿಶ್ಚರೈಸರ್ ಇಸ್ ಮಸ್ಟ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಅಥವಾ ಸ್ಕಿನ್ ಒಂಥರ ಪ್ಯಾಚಿ ಆಗುತ್ತೆ, ಫುಲ್ ಡ್ರೈ ಆಗುತ್ತೆ. ಸೊ ನೀವು ನೋಡ್ಬೋದು ನಾನು ಮಾಯಿಶ್ಚರೈಸರ್ನ ತಗೊಂಡಿದ್ದೀನಿ ನನ್ನ ಫೇಸ್ಗೆ ಎಷ್ಟು ಬೇಕು ಅಷ್ಟು. ಸಮಟೈಮ್ಸ್ ಅಲ್ಲ ನಮ್ಗೆ ಅನ್ಸುತ್ತೆ ಅಯ್ಯೋ ಮಾಯಿಶ್ಚರೈಸರ್ ಜೊತೆ ಒಂಥರ ಫೇಸ್ ಗ್ಲೋ ಹೊಡೆಯೋ ತರ ಇದ್ರು ತುಂಬಾ ಚೆನ್ನಾಗಿರೋದು ಅಂತ. ಸೊ ದಿಸ್ ಆಕ್ಚುಲಿ ವರ್ಕ್ಸ್. ಈ ತರ ಮಾಯಿಶ್ಚರೈಸರ್ ಮಾಡುತ್ತೆ ಹಾಗೂ ನಮ್ಮ ಫೇಸ್ಗೆ ಒಂಥರ ಗ್ಲೋನು ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್. ಸೊ ಬನ್ನಿ ನಾನು ಇವಾಗ ಹಚ್ಚಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹಿಯರ್ ಯು ಗೋ. ನೋಡಿ ಫೇಸು ಝೂಮಲ್ಲಿ ತೋರಿಸ್ತಾ ಇದೀನಿ, ಒಂಥರ ಗ್ಲೋ ಶೈನ್ ಹೊಡಿತಾ ಇಲ್ಲ, ಆಸಮ್ ಅಲ್ಲ. ಎಷ್ಟು ಒಂಥರ ನಾನ್ ಸ್ಟಿಕ್ಕಿ ಆಗಿದೆ ಆ್ಯಂಡ್ ತುಂಬಾನೇ ಲೈಟ್ ವೇಟ್ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ಇದು ಆಕ್ಚುಲಿ ಎಲ್ಲ ಮಾಯಿಶ್ಚರೈಸರ್ ಜೊತೆ ಒಂಥರ ಗ್ಲೋನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಇಸ್ ಮಮ್ಮಾ ಅರ್ತ್ ವೈಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ ವಿತ್ ವೈಟಮಿನ್ ಸಿ ಆ್ಯಂಡ್ ಟರ್ಮರಿಕ್. ಇಟ್ ಆಕ್ಚುಲಿ 50x ವೈಟಮಿನ್ ಫಾರ್ ರೇಡಿಯಂಟ್ ಸ್ಕಿನ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಈ ಒಂದು ಫೇಸ್ ಸಿರಮ್ನ ತಗೊಳ್ಳೋಣ. ನೀವು ನೋಡ್ಬೋದು. ಸೊ ಇದರಲ್ಲಿ 5% ವೈಟಮಿನ್ ಸಿ ಇದೆ, 5% ನೈಸಿನಮೈಡ್ ಇದೆ ಆ್ಯಂಡ್ ಟರ್ಮರಿಕ್ ಕೂಡ ಇದೆ ವಿಚ್ ಆ್ಯಕ್ಚುಲಿ ಹೆಲ್ಪ್ಸ್ ಆ ಸ್ಕಿನ್ ಟು ಗ್ಲೋ. ಇದನ್ನು ಬೆಳಗ್ಗೆ ಹಾಗೂ ಸಂಜೆ ದಿವಸಕ್ಕೆ 2 ಸತಿ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ಫೇಸ್ ಸಿರಮ್ ಕೂಡ ಹಚ್ಚಾಯಿತು. ನೀವು ನೋಡ್ಬೋದು ಗ್ಲೋ ಆಕ್ಚುಲಿ ತುಂಬಾ ಇದೆ. ಸೊ ಏನ್ ಗೊತ್ತಾ, ನಾವಡೇಸ್ ಅಲ್ಲ ಇದು ಟಿವಿಲಿ ಎಲ್ಲ ತೋರಿಸ್ತಾರಲ್ಲ, ಲೈಕ್ ಇವಾಗ ಹುಡುಗಿರೆಲ್ಲ ಫುಲ್ ಮೇಕಪ್ ಮಾಡ್ಬಿಟ್ಟು ಹಿಂಗೆ ಮಾಡ್ತಾರೆ ಅಂತ. ಸೊ ನಂಗೂ ಆಕ್ಚುಲಿ ಹಂಗೆ ಇಷ್ಟ. ನೇಲ್ಸ್ ಎಲ್ಲ ಫುಲ್ ಒಂಥರ ನೇಲ್ ಪಾಲಿಶ್ ಹಾಕಿ ಹಾಗೂ ಏನೋ ಉದ್ದ ನೇಲ್ಸ್ ಇರುತ್ತಲ್ಲ ಹಿಂಗೆಲ್ಲ ಹಾಕಿ ಫುಲ್ ಹಿಂಗೆ ಮಾಡೋಕ್ಕೆ ನಂಗೆ ಒಂಥರ ಇಟ್ಸ್ ಇನ್ ಮೈ ಬಕೆಟ್ ಲಿಸ್ಟ್. ನೇಲ್ಸ್ನ ಏನಪ್ಪ ಮಾಡ್ತಾರೆ ಅದನ್ನ ನೇಲ್ ಆರ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ. ಸೊ ದಟ್ ಐ ಕ್ಯಾನ್
ಬಟ್ ನೇಲ್ಸ್ ಬಿಡಿ, ಬಟ್ ಇವಾಗ ಸ್ಕಿನ್ ನೋಡಿ ಎಷ್ಟು ಚಂದ ಕಾಣಿಸಿದೆ ಅಂತ. ಸೊ ಮಮ್ಮಾ ಅರ್ತ್ ಅವ್ರದ್ದು ಬೆಸ್ಟ್ ಇನಿಷಿಯೇಟಿವ್ ಏನಪ್ಪ ಅಂತ ಅಂದರೆ ಲೈಕ್ ವೆನ್ ಎವರ್ ವಿ ಬೈ ಅ ಮಮ್ಮಾ ಅರ್ತ್ ಪ್ರಾಡಕ್ಟ್ ಅಲ್ಲ, ದೇ ವಿಲ್ ಲಿಂಕ್ ದಟ್ ಆರ್ಡರ್ ಟು ಅ ವೆಬ್ಸೈಟ್ ದಟ್ ದೇ ಪ್ಲಾಂಟ್ ಅ ಟ್ರೀ ಆ್ಯಂಡ್ ಬೈ 2025 ಅಷ್ಟರಲ್ಲಿ ಅವರು 1 million ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂತ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ. ಅದು ಹೇಗೆ ಅಂತ ಅಂದರೆ ಅವರು ಮಮ್ಮಾ ಅರ್ತ್ ಅವರು ಪ್ಲಾಸ್ಟಿಕ್ನ ರಿಸೈಕಲ್ ಮಾಡ್ತಾರೆ. ದಟ್ ಈಸ್ 240 MT ಆಫ್ ಪ್ಲಾಸ್ಟಿಕ್ಸ್ ಓವರ್ ಎವ್ರಿ ಮಂತ್ ಆ್ಯಂಡ್ 1 MT is equal to 1000 kgs. ಆ್ಯಂಡ್ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೂ ನೈಕಾ. ಆ್ಯಂಡ್ ಹಾಗೂ ಇವಾಗ ನಿಯರ್ ಬೈ ಸ್ಟೋರ್ಸ್ ಕೂಡ ಅವೈಲೇಬಲ್ ಇದೆ. ಏನಾದರೂ ನಿಮ್ಮ ಮನೆ ಹತ್ರ ಇದ್ರೆ ನಿಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಈ ಒಂದು ಸ್ಕಿನ್ ಪ್ಯಾಂಪರಿಂಗ್ ಬಗ್ಗೆ ಇಷ್ಟೇನೆ. ಆ್ಯಂಡ್ ನಾನು ಇದ್ರದ್ದು ಕೂಪನ್ ಕೋಡ್ ಎಸ್ ನಿಮಗೆ 20% ಆಫ್ ಕೂಡ ಸಿಗುತ್ತೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ. ಸೊ ನನ್ನ ಕೂಪನ್ ಕೋಡ್ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಇದ್ರ ಪ್ರತಿಯೊಂದು ಲಿಂಕ್ಸ್ ಎಲ್ಲ ನಿಮಗೆ ನಾನು ಹಾಕಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಅಷ್ಟೇ, ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ನಮ್ಮ ಅತ್ತೆ ಹಾಗೂ ಅಕ್ಕ ಬಂದಿದ್ದಾರೆ. ಆ್ಯಂಡ್ ಎಸ್ ನಮ್ಮ ಮಾವ ಬಂದಿಲ್ಲ, ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಮನೆ ಹತ್ರ ಕೆಲಸ ಆಯಿತು. ಆ್ಯಂಡ್ ಅಕ್ಕ ಬಂದು ಡೈರೆಕ್ಟಾಗಿ ಕಾಲೇಜಿಂದ ಇಲ್ಲೇ ಬಂದರು. ಸೊ ನಮ್ಮ ಅಕ್ಕ ಬಂದು ಕಾಲೇಜಲ್ಲಿ ಲೆಕ್ಚರರು. ಸೊ ಐ ಗೆಸ್ ನಿಮಗೆ ಗೊತ್ತೇ ಇರುತ್ತೆ. ಸೊ ಅಕ್ಕ ಹಾಗೂ ನಮ್ಮ ಅತ್ತೆ ಇಬ್ಬರು ಬಂದಿದ್ದಾರೆ. ಸೊ ಏನೊಂಥರ ಖುಷಿ ಆಗುತ್ತೆ ಗೊತ್ತಾ, ಪಾಪ ನೋಡೋಕ್ಕೆ ಬಂದು ನಮ್ಮ ಅತ್ತೆ ಬಂದರೆ ಒಂಥರ ಡಿಫ್ರೆಂಟ್ ಖುಷಿ. ಬಿಕಾಸ್ ಓಕೆ ಮೊಮ್ಮಗನ ನೋಡೋಕ್ಕೆ ಬಂದಿದ್ದಾರೆ ಅಂತ ಒಂದಿರುತ್ತಲ್ಲ. ಸೊ ನಂಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಮಾತಾಡ್ತಾ ಇದ್ರು ಮಮ್ಮಿ ಜೊತೆ. ಸೊ ಮಮ್ಮಿ ಕೇಳ್ತಾ ಇದ್ರು, ವಿಚಾರಿಸ್ತಾ ಇದ್ರು ಇವಾಗ ಹೆಲ್ತ್ ಹೆಂಗಿದೆ ಅನ್ನೋ. ಆಲ್ಸೋ ಮಮ್ಮಿ ಅದೇ ಹೇಳ್ತಾ ಇದ್ರು, ಪರವಾಗಿಲ್ಲ, ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ ಅಂತ. ನಮ್ಮ ಅತ್ತೆ ಮಾತ್ರ ತುಂಬ ಬಲವಂತ ಮಾಡ್ತಾಯಿದ್ರು, ಬನ್ನಿ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ಬನ್ನಿ ನಮ್ಮ ಮನೆಗೆ ಹೋಗೋಣ, ಅಟ್ಲೀಸ್ಟ್ 1 ವಾರಕ್ಕೆ ಬಂದರೆ ನಿಮಗೆ ರೆಸ್ಟ್ ಸಿಗುತ್ತೆ ಅಂತ. ನಮ್ಮ ಮಮ್ಮಿ ಇಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ, ಹುಷಾರಾದ್ಮೇಲೆ ಬರ್ತೀನಿ ಅಂತಿದ್ರು. ನಮ್ಮ ಅತ್ತೆ ಹುಷಾರಾದ್ಮೇಲೆ ಬೇಡ, ಇವಾಗಲೇ ಬನ್ನಿ, ಹುಷಾರಾಗೋಕ್ಕೆ ನಿಮಗೆ ಕರಿತಿರೋದು ಅಂತಂದರು. ಏನೋ ಒಂಥರ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಲಕ್ಷಿತು ಇರಲಿಲ್ವಲ್ಲ. ಸೊ ಲಕ್ಷಿತ್ ಇದ್ರೆ ಏನಂದರೆ ಲಕ್ಷಿತು, ಕಣ್ಮಣಿ ಹಾಗೂ ಲಡ್ಡುಮ ಸೇರಿಕೊಂಡು 3 ಜನನು ಫುಲ್ ಆನ್ ಅವ್ರದ್ದೇ ಒಂದು ಸಂಭ್ರಮ ಇರುತ್ತೆ. ಸೊ ಮನೆ ಒಂಥರ ಖಾಲಿ ಹೊಡಿತಾ ಇತ್ತು, ಯಾರೂ ಇರಲಿಲ್ಲ. ಸೊ ನಮ್ಮ ಮಮ್ಮಿ ಹಾಗೂ ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಸೊ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಲೈಕ್ ಓಕೆ ಲೈಕ್ ಇರುತ್ತಲ್ಲ ಅವ್ರದ್ದೇ ಒಂದು ಟಾಪಿಕ್ಸ್ ಇರುತ್ತಲ್ಲ. ಸೊ ಆ ಥರ. ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಹೋದ್ಮೇಲೆ ಕೂಡ ನಮ್ಮಮ್ಮ ಹೇಳ್ತಾಯಿದ್ರು, ಎಷ್ಟು ಮನ್ಸು ಬಿಚ್ಚಿ ಮಾತಾಡಿದ್ರು ನಿಮ್ಮ ಅತ್ತೆ, ತುಂಬ ಖುಷಿ ಆಯಿತು, ಯಾವಾಗಲೂ ಹಿಂಗೆ ಇರಬೇಕು ನೀವು ಎಲ್ಲ ಅಂತ ಹೇಳ್ತಾಯಿದ್ರು. ಯಾವಾಗ ಮಮ್ಮಿ ಎಲ್ಲನೂ ಯಾವಾಗಲೂ ಹಿಂಗೆ ಇರ್ತಾರೆ, ನೀನು ಜಾಸ್ತಿ ಓವರ್ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಸುಮ್ಮನೆ ಅಂತ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ನನ್ನ ಬಾಣಿತನ ಬಗ್ಗೆ. ಹೌದು, ನಾನು ಬಾಣಿತನ ಮಾಡಿಸ್ಕೋತಾ ಇದ್ದೀನಿ ಅಂತಂದರೆ ನಾರ್ಮಲ್ ಅನ್ನ ಸಾಂಬಾರು ಎಲ್ಲನೂ ತಿಂತಾಯಿದ್ದೀನಿ. ಏನಪ್ಪ ಅಂತಂದರೆ ತಣ್ಣೀರು ಅಷ್ಟು ಮುಟ್ಟಕ್ಕೆ ಹೋಗಲ್ಲ. ಎಸ್, ಕೆಲವೊಂದು ಸತಿ ಇವಾಗ ಇತ್ತೀಚೆಗೆ ಎಲ್ಲ ಮುಟ್ಟೋ ಥರ ಲೈಕ್ ತಣ್ಣೀರು ಮುಟ್ಟೋ ಕೆಲಸ ಕೆಲವೊಮ್ಮೆ ಇರುತ್ತೆ, ಲೈಕ್ ವೆಜಿಟೇಬಲ್ಸ್ ತೊಳೆಯೋದು, ಫ್ರೂಟ್ಸ್ ತೊಳೆಯೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಿಕಾಸ್ ಮಮ್ಮಿಗೆ ಹುಷಾರಿಲ್ಲ, ಹಾಗೂ ಮನೇಲಿ ಕೂಡ ಇವಾಗ ಮಾಡಲೇಬೇಕಾಗಿರುತ್ತೆ ಆ ಥರ. ಸೊ ಪರವಾಗಿಲ್ಲ, ಸ್ಟಾರ್ಟಿಂಗ್ 3 months ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೇಲೆ ಕೆಳಗಾದರೆ ದಟ್ಸ್ ಓಕೆ, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ತಣ್ಣೀರೇ ಕುಡಿಯೋದು ಇವೆಲ್ಲ ನಾನು ಲೈಕ್ ನನ್ನ ಕಡೆಯಿಂದ ಎಷ್ಟು ಫಾಲೋ ನಾನು ಮಾಡೋಕ್ಕಾಗುತ್ತೋ ಅಷ್ಟು ನಾನು ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಸೆಕೆಂಡ್ ಬಂದು ನಾನು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತೀನ ಅಂತ. ನಮ್ಮ ಅತ್ತೆ ಹಾಗೂ ಅರುಣ್ ತುಂಬಾ ಹೇಳ್ತಾಯಿದ್ರು, ಬಾ ಹೋಗೋಣ ಅಂತ. ನಮ್ಮ ಮಮ್ಮಿ ಕೂಡ ಹೇಳ್ತಾಯಿದ್ರು, ಕಳಿಸಿ ಸಾಕು ಅಂತ. ಬಟ್ ದೆನ್ ಅಮ್ಮ ಇಲ್ಲ, ಫಸ್ಟ್ನೇ ಮಗು ಅಲ್ಲ, ಸೊ 9 months ಕಂಪ್ಲೀಟ್ ಆಗೋ ತನಕ ಕಳಿಸಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅಂದರು ನಮ್ಮ ಅತ್ತೆ ಹಾಗೂ ಅರುಣ್ ಅವರು. ಆ್ಯಂಡ್ ಇವಾಗ ಬಂದು ಥರ್ಡ್ ಕ್ವಶನ್. ಸೊ ಅದೇನಪ್ಪ ಅಂತಂದರೆ ಕಿವಿ ಯಾವಾಗ ಚುಚ್ಚಿಸೋದು, ತೊಟ್ಲು ಶಾಸ್ತ್ರ ಯಾವಾಗ ಅಂತ. ಸೊ ನಮ್ಮ ಪಾಪುಗೆ ಇನ್ನೇನು ಇವಾಗ 5 months ತುಂಬಕ್ಕಿಂತ ಮುಂಚೆನೇ ತೊಟ್ಲು ಶಾಸ್ತ್ರ ಮಾಡಬೇಕು ಹಾಗೂ ಕಿವಿ ಚುಚ್ಚಿಸ್ಬೇಕು. ಸೊ ನಮ್ಮ ಕಡೆ ಏನಪ್ಪ ಅಂತಂದರೆ ಪಾಪುನ ನಮ್ಮ ಮನೆಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ಕಿವಿ ಎಲ್ಲ ಚುಚ್ಚಿಸಿ ಆಮೇಲೆ ಕರ್ಕೊಂಡು ಹೋಗ್ತೀವಿ ತೊಟ್ಲು ಶಾಸ್ತ್ರಕ್ಕೆ ಅಂತ. ಸೊ ಇನ್ನೂ ಇವಾಗ ಒಂದು ತಿಂಗಳು ಅಲ್ಲ, ಒಂದು 20 ದಿವಸದಲ್ಲಿ ಹಂಗೆ ಕಿವಿ ಕೂಡ ಚುಚ್ತೀವಿ ಫ್ರೆಂಡ್ಸ್. ಸೊ ಟೈಮ್ ತುಂಬಾ ಫಾಸ್ಟ್ ಫಾರ್ವರ್ಡಾಗಿ ಹೋಗ್ತಾ ಇದೆ. ಕೆಲವೊಂದು ಸತಿ ಅಯ್ಯೋ ಇಷ್ಟು ಬೇಗ ಮಗು ಬೆಳ್ಕೊಂಡ ಅಂತಲೂ ಅನಿಸುತ್ತೆ. ಆ್ಯಂಡ್ ಇವಾಗ ನನ್ನ ಫೀಡಿಂಗ್ ಎಲ್ಲ ಆದಮೇಲೆ ಪಾಪುನ ಇವಾಗ ನಾನು ಅಜ್ಜಿ ಹತ್ರ ಕೊಡ್ತಾಯಿದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಪಾಪು ನೋಡೋಕೆ ಬಂದವರೆ. ಸೊ ಇಲ್ಲ ಪಾಪು ಮಲಗಿದೆ ಅಂತ ನಂಗೆ ಹೇಳೋಕ್ಕೂ ಒಂಥರ ಬೇಜಾರು. ಅವನಾದರೂ ಎದ್ದಿದ್ರೆ ನನ್ನ ಕೈಲಿ ಕೊಟ್ಬಿಡ್ತೀನಿ, ಬಿಕಾಸ್ ಸ್ವಲ್ಪ ಆಟ ಆಡಲಿ ಅಲ್ಲ, ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ ನನ್ನ ಮೊಮ್ಮಗ ಅಂತ. ಅದಕ್ಕೆ ನಾನು ಅವ್ರ ಕೈಲಿ ಕೊಟ್ಬಿಡ್ತೀನಿ.
ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಸೊ ಮೊನ್ನೆ ಎಲ್ಲ ಏನಾಯಿತು ಅಂತಂದರೆ ನಂಗೆ ನಿದ್ದೆನೇ ಇಲ್ಲ, ಡೇ ಟೈಮು ನಿದ್ದೆ ಇಲ್ಲ, ನೈಟು ನಿದ್ದೆ ಇಲ್ಲ. ನೈಟ್ 3 ಗಂಟೆ ಆಗಿತ್ತು, ಆದರೂ ಪಾಪು ಮಲಗ್ತಾನೇ ಇಲ್ಲ. ನನಗೆ ಆ ಸಿಟ್ಟು, ಆ ಫ್ರಸ್ಟ್ರೇಷನ್ಸು, ಇರಿಟೇಟು ಅಂತ ಒಂಥರ ಅಳುನೂ ಬರ್ತಾಯಿತ್ತು. ಒಂದೊಂದು ಪಟ್ ಅಂತ ಬಿಟ್ಟೆ ಸರಿ. ನಾನು ನಿಧಾನಕ್ಕೆ ಹೊಡೆದಿದ್ದು. ಆಬ್ವಿಯಸ್ಲಿ ಎಳೆ ಮಗು ಆ ಥರ ಜೋರಾಗೆಲ್ಲ ಹೊಡೆಯೋಕ್ಕಾಗಲ್ಲ. ಸೊ ಅರುಣ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಲಕ್ಷ್ಮಿ ಹೊಡೆದ್ಬಿಟ್ರು ಪಾಪುನ ಅಂತಾರೆ. ಮತ್ತೆ ಅದೇ ಹೇಳ್ತಾಯಿದ್ರು, ನಾನು ಯಾರನ್ನೂ ನೋಡಿಲ್ಲ, ನೀನು ನನ್ನ ಮೊಮ್ಮಗನ ಹೊಡೆದ್ಬಿಟ್ಟೆ ಹಂಗೆ ಹಿಂಗೆ ಅಂತ. ಅವ್ರಿಗೂ ಸಹ ಬೇಜಾರಾಯಿತು ನನ್ನ ಪಾಪುಗೆ ಇದು ಮಾಡಿದೆ ಅಂತ. ಬಟ್ ಎಸ್, ಮಗು ಅದು, ಆ್ಯಂಡ್ ಆಬ್ವಿಯಸ್ಲಿ ನನ್ನ ಮಗು, ನಾನು ಇನ್ನು ಅಷ್ಟು ಜೋರಾಗಿ ಹೊಡೆಯೋಕ್ಕೆ ಹೋಗಿಲ್ಲ. ಬಟ್ ಹೇಳ್ತಾ ಇದ್ದೀನಲ್ಲ, ಏನು ಗೊತ್ತಾ, ನಿಮಗೂ ಅನಿಸ್ತಿರ್ಬೋದು, ನಿಮಗೂ ನೆಗೆಟಿವಿಟಿ ಬಂದಿರ್ಬೋದು ನನ್ನ ಮೇಲೆ ಮೈಂಡಲ್ಲಿ. ಬಟ್ ಏನು ನ್ಯೂ ಮಾಮ್ಸ್ ಇರ್ತಾರಲ್ಲ, ಐ ಗೆಸ್ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಇರಿಟೇಟ್ ಆಗುತ್ತೆ ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ ಅಂತಂದರೆ. ಅದೇ ಸಿಟ್ಟಲ್ಲಿ ಒಂದು ಟಪ್ ಅಂತ ಇದು ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಸೊ ನೋಡಿ, ಇವಾಗ ಅವ್ನು ಎಂಥ ಚಾಲಕ ಅಂತ ಅಂದರೆ ಅರುಣ್ ಹತ್ರ ಕರೆಕ್ಟಾಗಿ ಸೈಲೆಂಟಾಗಿ ಇರ್ತಾನೆ ಸರಿನಾ. ಅರುಣಪ್ಪ ಏನಾದರೂ ಇಲ್ಲ ಅಂತಂದರೆ ಬರೀ ಅಳ್ತಾನೆ ಇರ್ತಾನೆ. ಲೈವ್ ಎಕ್ಸಾಂಪಲ್ ಇವಾಗ ಇದೇನೆ ನೋಡಿ. ನಮ್ಮ ಅತ್ತೆ ಹತ್ರ ಹೆಂಗೆ ಅಳ್ತಾ ಇದ್ದ, ಇವಾಗ ಅವ್ರ ಅಪ್ಪನ ಹತ್ರ ಹೋಗಿದ ತಕ್ಷಣ ಹಿಂಗೆ ಸೈಲೆಂಟಾಗಿ ಹೋದ. ನೈಟು ಹಾಗೇ ಅರುಣ್ ಹತ್ರ ನಮ್ಮ ಮನೇಲಿದ್ರೆ ಅಲ್ಲ ಸುಮ್ಮನೆ ಇರ್ತಾನೆ, ನಮ್ಮ ಮನೇಲಿಲ್ಲ ಅಂದರೆ ಫುಲ್ ಅಳ್ತಾನೆ ಇರ್ತಾನೆ. ಅದೇನು ತುಕಪ್ಪ ಅವ್ರು ನೆನೆಸ್ಕೊಂಡು ಹಂಗೆ ಮಾಡ್ತಾನೋ ಅಥವಾ ಏನು ಅಂತ ಅರ್ಥನೇ ಆಗಲ್ಲ ನನಗೆ. ಅಪ್ಪು ಬಾ 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 ಬಾ, ಕೈ ಕಡೆ ನೋಡ್ಬಿಟ್ಟೆ, ಕೈ ಕಡೆ ನೋಡ್ತಾನೆ. ಬಾ 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 ಬಾ, ಓಡ್ಬ 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 ಓಡ್ಬ. ಸಮಾಧಾನ ಅದು, ಸಮಾಧಾನ ಆಯ್ತಪ್ಪ. ಆಮೇಲೆಲ್ಲ ಇದು ಮಾಡ್ತಾನೆ, ಒಂದು ತಿಂಗಳು ಮಾಡ್ತಾನ. ಬಾ ನಡಿ ದೊಬ್ಳೂರು, ದೊಬ್ಳೂರು ನಡಿ ನಡಿ. ರೈತ ಇಲ್ಲ, ರೈತ ನೋಡಿ ಸಮಾಧಾನ ಮುಗಿತಲ್ಲ. ಅಮ್ಮ ಹೊಡ್ದಪ್ಪ, ಮಮ್ಮಿ ಮಮ್ಮಿ ಪಟ್ಟ ಅಂತ ಬಿಟ್ಟ. ಎಲ್ಲ ಮಮ್ಮಿ ಇನ್ನು 2 ದಿವಸ ಅವ್ರಿಗೆ ತೋರಿಸ್ತಾನಿರೋ, ಇಲ್ಲಿ ಅಲ್ಲಿ ಇಲ್ಲ. ಅರುಣ್ ಕಾವು ನೋಡ್ಕೊಂಡು ಅವನಿಗೆ ಜಾಗ ನೋಡ್ಕೊಂಡ್ಬಿಟ್ಟು ಅವನಿಗೆ ಬಿಡೋರಿ. ಏನಾಯ್ತು? ಏನಿದು? ಸ್ಮೈಲ್ ಮಾಡು ಲಡ್ಡು, ಸ್ಮೈಲ್ ಮಾಡು ಚಿನ್ನಿ. ಸ್ವಲ್ಪ ಸ್ಮೈಲ್. ನಿದ್ದೆ ಸಮಾಧಾನ. ರಾತ್ರೆಲ್ಲ ಎದ್ದಿರೋದು, ಹಗಲೆಲ್ಲ ನಿದ್ದೆ. ಇದು ಮೋಸ, ಇದು ಮೋಸ. ನಿದ್ದೆ ಕೆಲಸ ಏನೋ ಎಲ್ಲ ಹೇಳಪ್ಪ. 3 ತಿಂಗಳು ಅಷ್ಟೇ ಮಕ್ಕಳು, ಆಮೇಲೆ ನಿದ್ದೆ ಮಾಡ್ತಾರೆ. 3 ತಿಂಗಳು 4 ತಿಂಗಳು ತುಂಬಾ ತಿಂಗಳ ಸ್ಪೆಷಲ್ ಇದು. 5 ತಿಂಗಳು ನಮ್ಮ ಮಕ್ಳು ಎಷ್ಟು 3 ತಿಂಗಳು ಕೈಯನೇ ಸ್ವಲ್ಪ ನಿದ್ದೆ ಗೊತ್ತಾಯ್ತು. ಇವರೆಲ್ಲರೂ ಅಷ್ಟೇ, ಅವರು ಅಷ್ಟೇನೆ ಸ್ವಲ್ಪ ಎಲ್ಲ ಹಂಗೆ 3 ತಿಂಗಳು. ಲಡ್ಡು ಲಕ್ಷ್ಮಿನ ಎದ್ದಿತ್ತು ಅಂತ ನಾವು ಮಲ್ಕೊಂಡೇ ಬಿಟ್ಟಿದ್ದೀವಿ. ನಾವು ಮಲ್ಕೊಂಡೇ ಬಿಟ್ಬಿಡ್ತಾ ಇದ್ದೀವಿ. ನಮ್ಗಂತ ಇದೇ ತರ ಸಿಸರಿನ ಸುಸ್ತಾಗ್ಬಿಡೋದು ಒಂದ್ಸಲ. ಅಮ್ಮನೇ ನೋಡ್ತಾ ಇದ್ವಿ, ಬರುವಾಗ ಅಮ್ಮನೇ ಸ್ವಲ್ಪ ತೊಟ್ಟು ತಗೋದೆ, ಎದಳೆ ಭಾಗ್ಯ. ಈ ಮಗು ಅಂತೂ ಹತ್ತಿದ್ದೇ ಇಲ್ಲ. ಈ ಮಗು ನನ್ನ ಮಗು ಕೊಡು. ಏನಿಲ್ಲ ಸ್ವಲ್ಪ ಫಾಸ್ಟ್. ನಮ್ ರಮ್ಯನ ಸಾಕಿದ್ದೆ ಗೊತ್ತಾಗಿಲ್ಲ. ನವೀನ್ ಮಾತ್ರ ತುಂಬಾ ರಮ್ಯಾ ಅಕ್ಕನಂತೂ ಅಳ್ತಾನೆ ಇಲ್ಲ. ಸಾಮಾನ್ಯ ಫೋಟೋ ಕಳ್ಸಿದ್ದೆ ಅವಾಗ ಅರುಣ್ 5 ತಿಂಗಳು ಮಗ. ಅದು 5 ತಿಂಗಳು 4 ತಿಂಗಳು ತುಂಬ 5 ತಿಂಗಳು ನಾಮಕರಣ ಮನೇಲೆ ನಾಮಕರಣ. ಅರುಣ್ ಅವನಾಗ ಕೊಡು, ನಿದ್ದೆ ಮಾಡಲ್ಲ. ಏನಿಲ್ಲ ಅವಸ್ಥೆ. ಅಮ್ಮ ತೊಂದರೆ ಕೊಟ್ಟ ಕೊಡು. ಅದೆಲ್ಲ ಪಾಪ ಅಂತ ಹೇಳಿ ಹಿಂಗ್ ಅಂದ್ಬಿಟ್ಟಂತೆ. ಡಿಶುಮ್ ಮಾಡ್ತಾವನೆ ನನ್ನ ಮೊಮ್ಮಗ. ಡಿಶುಮ್ ಕಲಿತಾವನೆ. ಅದು ನೀವು ಡಿಶುಮ್ ಮಾಡ್ತೀರಾ ಮಮ್ಮಿ? ಬೆಳ್ಳು ಟೈಟ್ ಆಗ್ತೈತೆ ಬೆಳ್ಳು ಹೋಗ್ತಾಯ್ತ. ಟೈಟ್ ಏನಿಲ್ಲ, ಸುಮ್ಮೇರು. ಸೊ ಆ್ಯಕ್ಚುಲಿ ನಮ್ಮ ಅತ್ತೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು, ಲೈಕ್ ಅಕ್ಕ ಹಾಗೂ ನವೀನನ ಬಗ್ಗೆ ಅವ್ರು ಯಾವ ಥರ ಇದ್ರು ಅಂತ. ಆ್ಯಂಡ್ ಇವಾಗ ನಾನು ಬಂದು ನಮ್ಮ ಪಾಪದು ಕೆಲವೊಂದು ರೀಲ್ಸ್ನ ಮಾಡಿದ್ದೀನಿ. ಆ್ಯಂಡ್ ಆ ರೀಲ್ಸ್ ನಾನು ಪ್ರೈವೇಟಲ್ಲಿ ಇಟ್ಟಿರೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನೇ ಅವ್ರಿಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಪಾಪು ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅಂತ. ಎಲ್ಲಿ ನನ್ನ ದೇವಸ್ಥಾನಕ್ಕೆ ಹೋಗ್ದೆ ರೀಲ್ಸ್ ಲಕ್ಷ್ಮಿ. ಅಂದರೆ ನಾನು ಪ್ರೈವೇಟ್ ಮಾಡಿರ್ತೀನಿ, ಪಬ್ಲಿಕ್ ಮಾಡಲ್ಲ. ಬರೀ ಪ್ರೈವೇಟು. ನಾನು ಅಕ್ಕ ತಂಗಿ ಅಷ್ಟೇ ನೋಡ್ಬೋದು. ನಮ್ದೇ ಹಾಕ್ಬಿಡ್ತೀನಿ ಪಬ್ಲಿಕಲ್ಲಿ, ಇವನ್ ದೃಷ್ಟಿ ಆಗುತ್ತೆ ಅಂತ ಹಾಕಲ್ಲ.
ಸೊ ಏನು ಗೊತ್ತಾ, ನಾನು ಲಡ್ಡು ಮಾದು ಲೈಕ್ ಸೀರಿಯಸ್ಲಿ ಡೇ 1ಇಂದನೂ ಅವ್ನು ಲೈಕ್ ಯಾವ ಥರ ಇದ್ದಾನೆ, ಅವ್ನು ಬೆಳೆಯೋದು ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಕೆಲವೊಂದು ರೀಲ್ಸ್ನ ಲೈಕ್ ರ್ಯಾಂಡಮಾಗಿ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಆ ರೀಲ್ಸ್ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು. ಇವಾಗ ನಾನು ಹಾಕಲ್ಲ, ಅದನ್ನ ಪಬ್ಲಿಕ್ ಮಾಡಲ್ಲ, ಬಟ್ ಇನ್ ಫ್ಯೂಚರ್ ಖಂಡಿತವಾಗ್ಲೂ ಆ ರೀಲ್ಸ್ನ ಹಾಕ್ತೀನಿ ಫ್ರೆಂಡ್ಸ್. ಆ್ಯಂಡ್ ಎಷ್ಟೊಂದು ಸತಿ ಎಲ್ಲ ರೀಲ್ಸ್ ನೋಡ್ಬಿಟ್ಟು ಗೊತ್ತಾಗುತ್ತೆ, ಅಯ್ಯೋ ನಮ್ಮ ಪಾಪು ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿದ್ದೇನೆ, ಎಷ್ಟು ಬೇಗ ಇಷ್ಟೊಂದು ಲೈಕ್ ಚೇಂಜಸ್ ಎಲ್ಲ ಕಾಣಿಸ್ತಿದೆ ಅಂತ. ಬಿಕಾಸ್ ಒಂದೊಂದು ದಿವಸನೂ ಅಲ್ಲ, ಲೈಕ್ ಏನಾದರೂ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಒಂದೊಂದು ದಿವಸನೂ ಒಂದೊಂದು ಥರ ಕಾಣಿಸ್ತಾನೆ, ಒಂದು ದಿವಸ ಒಂಥರ ಕಾಣಿಸ್ತಾನೆ, ಒಂದು ಸತಿ ಅವ್ರ ಅಪ್ಪನ ಥರ ಕಾಣಿಸ್ತಾನೆ, ಒಂದು ಸತಿ ಲಕ್ಷಿತ್ ಹಾಗೂ ನಮ್ಮ ಕಣ್ಮಣಿ ಥರ ಕಾಣಿಸ್ತಾನೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಅತ್ತೆ ಹಾಗೂ ಅಕ್ಕ ಹೊಡ್ತಾ ಇದ್ರು ಬಿಕಾಸ್ ನಮ್ಮ ಮಾವ ಒಬ್ಬರೇ ಇದ್ರಲ್ಲ, ಹೋಗಬೇಕಿತ್ತು. ಬಟ್ ನಾನು ತುಂಬಾ ಹಿಂಸೆ ಮಾಡ್ತಾ ಇದ್ದೆ, ಇರಿ ಆಂಟಿ ಹೋಗಿರಿ ಅಂತ. ಬಟ್ ಆಂಟಿ ಇಲ್ಲಮ್ಮ ಹೋಗಬೇಕು, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂದರು. ಇನ್ಫ್ಯಾಕ್ಟ್ ತುಂಬ ಹತ್ತಿರ ಮನೆ ಇರೋದು ಒಂಥರ ಅಡ್ವಾಂಟೇಜು, ಒಂಥರ ಡಿಸ್ಅಡ್ವಾಂಟೇಜು. ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಓಕೆ ಇವತ್ತು ನಾನು ಇದ್ಬಿಟ್ಟು ನಾಳೆ ಬರ್ತೀನಿ, ದೂರ ಇದೆ ಬರೋಕ್ಕಾಗಲ್ಲ ಅಂತ ಅನ್ಬೋದು. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸರಿ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರ್ತೀನಿ, ಮನೆ ಹತ್ರನೇ ಇದೆಯಲ್ಲ. ಸೊ ಆ ಥರನೂ ಬರುತ್ತೆ, ಈ ಥರನೂ ಬರುತ್ತೆ. ಆ್ಯಂಡ್ ತುಂಬ ಹಿಂಸೆ ಮಾಡ್ತಾ ಇದ್ದೀನಿ ನಾನು, ಹೋಗಬೇಡಿ 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 ಅಂತ ಅಂದ್ಕೊಂಡು. ಮಾಡಿದ ಸುಮ್ಮನೆ ಹೋಗಿರಂತೆ ಅಂಕಲ್ ಫೋನ್ ಮಾಡಿದ್ರೆ ತಕ್ಷಣ ಹೋಗಿ ಫೋನ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ದಿವಸ ಅವ್ರು ಮನೆಯಲ್ಲೇ ಕರ್ಕೊಂಡು ಬಂದಿದ್ರೆ ಆರಾಮ ಅಡುಗೆ ಅನ್ನ ಮಾಡಿ ಚಪಾತಿ ಮಾಡಿಲ್ಲ, ಅನ್ನ ಆಯ್ತು ಸಾಂಬಾರ್ ಇಲ್ಲ. ಮತ್ತು ಕೇಳಿದ ಬಾಡಗೆ ಇಲ್ಲ ನಾನು ಬರೋ 7 ಗಂಟೆಗೆಲ್ಲ ಮನೆಗೆ ಬರ್ಬೋದು ಅಂತ ಮಾತ್ರ ಹೇಳಿದ್ರು. 8 ಗಂಟೆ ಫ್ರೆಂಡ್ಸ್, ನಾನು ಹೇಳೋದು ಮರ್ತೇ ಬಿಟ್ಟೆ. ಏನಪ್ಪ ಅಂತಂದರೆ, ನಮ್ಮ ಲಡ್ಡು ಮಾಗೆ ಅವ್ರ ಅತ್ತೆ ಕಡೆಯಿಂದ ಗೋಲ್ಡ್ ಗಿಫ್ಟ್ ಸಿಕ್ಕಿದೆ. ಸೊ ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ನಮ್ಮ ಲಡ್ಡು ಮಾಗೆ. ಬಿಕಾಸ್ ಆವಾಗಲೇ ನನ್ನ ಅಣ್ಣ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದ, ಆ್ಯಂಡ್ ಇವಾಗ ನಮ್ಮ ಅಕ್ಕ ಬಂದು ಗೋಲ್ಡ್ ಗಿಫ್ಟ್ ಕೊಡ್ತಾವ್ರೆ. ಸೊ ಒಂಥರ ಖುಷಿನೂ ಆಯಿತು. ಆ್ಯಂಡ್ ನಾನು ಹೇಳಿದೆ ಕೂಡ, ಯಾಕೆ ಇವಾಗ ಗೋಲ್ಡ್ ಗಿಫ್ಟ್ ಏನು ಬೇಕಿತ್ತಿಲ್ಲ, ಬೇಕಾದ್ರೆ ಏನಾದರೂ ಒಕೇಶನ್ಸ್ ಲೈಕ್ ಬರ್ಡೇ ಏನಾದಿದ್ರೆ ಅವಾಗ ಹಾಕಿದ್ರೆ ಆಯ್ತಲ್ಲ ಅಂತ. ಬಟ್ ಅವ್ರು ಇಲ್ಲ ನಾನು ಯಾವಾಗಲೂ ಕೊಡಲೇಬೇಕಿತ್ತು, ಸೊ ಇವಾಗ ಕೊಟ್ಟಿದ್ದೀನಿ, ಆಶೀರ್ವಾದ ಅಂದ್ಕೊಂಡು ಮಾಡಿಕೊಳ್ಳಮ್ಮ ಅಂತ ಹೇಳಿದರು. ಆ್ಯಂಡ್ ತುಂಬಾ ಖುಷಿ ಆಯಿತು. ನಾನು ಖಂಡಿತವಾಗ್ಲೂ ಲೈಕ್ ವೇಟಿಂಗ್ ನಮ್ಮ ಲಡ್ಡು ಮಾದು ಪುಟ್ಟ ಪುಟ್ಟ ಬೆಳ್ಳಲ್ಲಿ ಆ ಗೋಲ್ಡ್ ರಿಂಗ್ಸ್ ಎಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸುತ್ತಲ್ವಾ ಅಂತ. ಮಗನ ನಗದು ಬಡಿದ್ದು ಓನಿದ್ದು ದೇವಸ್ಥಾನಕ್ಕೆ ಹೋಗಿದ್ರಿ, ಮಾಮಿಗೆ ಕೇಳಿದ್ರು ಮೊಮ್ಮಗ ಚೆನ್ನಾಗವನ ಅಂತ. ಇಲ್ಲಿ ಚಿನ್ನ ನಡಿಲಿ, ಇಲ್ಲಿ ಇಲ್ಲಿ ಬೋಡೋ ಡಿ 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 ಓನಿದ್ದು ಬಂಗಾರ ಡಿ 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 ಬೋಡೋ ನಗುವೆ ನಗೆ ಸ್ವೈಲ್ ಬತ್ತ. ಓಹೋ ಈಗ ಡಿ 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 ಮಾಡಿದೆ, ಡಿ 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 ಬಂಗಾರಿ ರಮ್ಯಾ ನಿದ್ದೆ ಮಾಡ್ಬೇಕು ಮಗನೇ, ನೀನು ನಿದ್ದೆ ಮಾಡಿಲ್ಲ, ಸಮಾಧಾನ ಇಲ್ಲ ಮಗನೇ. ಹ್ಞೂ ಅಂತಂದ್ರೆ ನಿದ್ದೆ ಮಾಡ್ಬೇಕು ಮಗನೇ. ನೀನು ಏನಿದೆ ರಾತ್ರಿ ಹೊತ್ತು ಆ ಥರ ಕಾಟ ಕೊಡೋದು ನೀನು. ಅಮ್ಮ ಏಟ್ ಕೊಡ್ತಾಳಂತೆ, ಕೋಪ ಬಂದ್ಬಿಟ್ಟದೆ ಅಮ್ಮಗೆ, ಬಿಡ್ತಾಳೆ ಮಮ್ಮಿ. ಹಾ, ನಾವಾರು ಹೊಡೆದಿಲ್ಲ ಮಕ್ಕಳನ್ನ, ನಾನ್ ಸೊಸೆ ಹೊಡೆದವಳೆ. ಗ್ರೇಟ್, ಇವಾಗ ಪಾಠ ಕಲೀಲಿ ಅಂತ. ತಂದ್ರೆ ಕೊಡ್ಬಾರ್ದು, ತರವೇ ನಾಲ್ಕು ಕೊಡ್ರು ರಮ್ಯಾ. ನಿದ್ದೆ ಮಾಡ್ತೀಯೋ? ನಾಲ್ಗೆ ನೋಡೋರು ಇಲ್ಲಿ ನೋಡೋರು ಇಲ್ಲಿ ಡಿ ಡಿ ಡಿ. ಕ್ಯಾಮ್ರಾ ನೋಡ್ತೀರಾ ನೀವು? ಕ್ಯಾಮ್ರಾನ ನೋಡಿ ನೋಡಿ, ನೀವು ಯೂಟ್ಯೂಬರ್ ಆಗ್ತೀರಾ ಅಥವಾ ಇಂಜಿನಿಯರ್ ಆಗ್ತೀರಾ? ಅಪ್ಪನ್ ತರ ಡಾಕ್ಟ್ರು. ತಾತ ಹೇಳಿದ್ರೆ ಡಾಕ್ಟ್ರು ಏನ್ರಿ? ಎಲ್ಲಾರು ಲೈನಲ್ಲಿ ಫಸ್ಟ್ ದೊಡ್ಡ ಸೂಜಿ ನಿಮ್ಗೆ ಚುಚ್ಚೋದು ನಿಮಗ ರೀ, ನಿಮಗ್ ದೊಡ್ಡ ಸೂಜಿ. ನಾನೇ ಹೇಳ್ಕೊಡ್ತೀನಿ ಅವ್ನಿಗೆ ಏನಂತ ಚುಚ್ಚೋಗಂತ. ಅಣ್ಣ ಇಲ್ಲಿ ರಮ್ಯಾ ನಾಲ್ಗೆ ನೋಡ ಅಲ್ಲ ರಮ್ಯಾ, ಎಂಜಿಲ್ ಎಲ್ಲ ಗೊತ್ತಾಯ್ತು ಅವಾಗ್ಲೇ. ದಮ್ನೂರು 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 ಬೋಡು ಇಲ್ಲಿ ಅಮ್ಮ ಕ್ಯಾಮರಾ ಅಂತ ನೋಡ್ಲಿ. ಇಲ್ಲಿ ಮಮ್ಮಿ ಮಮ್ಮಿ ಹತ್ಬೇಕಾ? ಓ ಬಸ್ ಇದು ಏರ್ಪ್ಲೇನು ಹತ್ತಾರೆ. ಹೇಳಿ ಹೇಳಿ ನೋಡ್ತೀನಿ. ಹತ್ತಾನೆ ಹತ್ತಮ್ಮ ಲಡ್ಡು ತೋರ್ಸು ಅಜ್ಜಿಗೆ ಹೆಂಗ್ ಹತ್ತಿ ಅಂತ. ಓನಿದ್ದ ಓಡು ಓನಿದ್ದು ಏನು ಕೌಂಡ್ರವನೆ ಎಲ್ಲ ಹೇಳ್ಕೊಟ್ಬಿಟ್ಟವನೆ ನನ್ ಮಗ ಬೋಡು. ನೋಡ್ತೀಯ ನೋಡಿಲಿ ನಮ್ಮಲ್ಲಿ ಒಂದ್ ಸ್ವಲ್ಪ ಎತ್ಕೊಮ್ಮ. ಕೌಂಡ್ರವನೆ ಅವ್ರನ್ನ ಬನ್ನಿ ಕೌಂಡ್ರವನೆ ನಿಂತ್ಕೊತಾನೆ ನೋಡಿ. ಆಗ ಬೇಗ ಮಗನ್ ನೋಡಿದ್ವಿ. ಜೊಲ್ ಅಂದ್ರೆ ಬೇಗ ಮಾತು ಬರ್ತದೆ. ಜೊಲ್ಲು ನೋಡಿ, ನಾನೇನು ನೋಡಿಲ್ಲಮ್ಮ. ಯಾಕೋ 3 ತಿಂಗಳು 4 ತಿಂಗಳು ಜೊಲ್ ಬಂದಿದ್ದು.
ಸುಮಾರು ದಿವಸ ಆಯ್ತು ಜಲ್ ಬರುತ್ತೆ ಬರ್ತಾ ಇದ್ದೆ ಮಾತಿನ ಮಲ್ಲ ಆತ ನಾವು ಮಾತಿನ ಮಲ್ಲ ಮಗ ನಗಿದ ಅಷ್ಟೇ ಆಗಿತ್ತು ಏ ಎತ್ಕೊಳ್ಳಿ ಕೊಡ್ರಿ ಅವ್ರ ಕೈಲಿ ಅವನದು ಕಮ್ಮಿ ಮಾಡ್ಬಿಟ್ರಲ್ಲ ಅದಕ್ಕೆ ಟೀ ಶರ್ಟ್ ಮೇಲೆ ಹತ್ತಕ್ಕೂ ಸೀರೆ ಮೇಲೆ ಹತ್ತ ವ್ಯತ್ಯಾಸ ಐತೆ ಬಾಪ ಇರಪ್ಪ ಚಿಕನ್ ಮಟನ್ ಎಲ್ಲ ತಿಂದು ಹಕ್ಸಿ ಅಂತೆ ಮಗನ್ನ ಚಿಕನ್ ಮಟನ್ ಎಲ್ಲ ತಿಂದು ಹಕ್ಸಿ ಅಂತಿರಪ್ಪ ಹತ್ತಿಸ್ಬಿಟ್ಟು ಜೀ ಅಂತ ಹತ್ಬಿಡ್ಲಿ ನಿನ್ ಮಗ ಫ್ಲೈಟ್ ಒಳಗೆ ಫ್ಲೈಟ್ ಒಳಗೆ ಜೀ ಅಂತ ಹತ್ಬಿಡ್ತಾರೆ ಬಂದ್ಬಿಡು ಮಗಂಗೆ ಎಲ್ಲೂ ಕಳ್ಸಲ್ಲ ನಾನು ಮದ್ವೆ ಆದ್ಮೇಲೆ ಎಲ್ಲಾದ್ರೂ ಹೋಗ್ಲಿ ಮದ್ವೆಗಿಂತ ಮುಂಚೆ ನನ್ನ ಅಷ್ಟೇ ಇರ್ಬೇಕು ನಾನ್ ಕಳ್ಸಲ್ಲ ರೀ ಮದ್ವೆ ಆದ್ಮೇಲೆ ಎಲ್ಲಾದ್ರೂ ಹೋಗ್ಲಿ ನಂಗೆ ಬೇಕಿಲ್ಲ ಅದು ಇವಾಗ ನನ್ ಜೊತೆನೆ ಇರ್ಬೇಕು ಅಷ್ಟೇ ಆಯ್ತು ನಿಮ್ ಬಾರಿಕೆಯಿಂದ ಅದೇ ಆಗ್ಲಿ ಆಂಟಿ ನಿಮ್ ಬಾರಿಕೆಯಿಂದ ಡಾಕ್ಟರ್ ಆಗ್ಲಿ ಸೊ ಹೀಗೆ ಮಾತುಕತೆ ನಡೀತಾ ಇತ್ತು ಆ್ಯಂಡ್ ಇದಾದ್ಮೇಲೆ ನಾನು ಮತ್ತೆ ಹೊರಡ್ತಾ ಇದ್ರು ನಾನು ಹೋಗ್ತೀನಿ ಅಂತ ಬಟ್ ನಾನು ತುಂಬಾ ಹಿಂಸೆ ಮಾಡಿದ್ವಿ ಇರಿ ಊಟ ಮಾಡಿಬಿಟ್ಟು ಹೋಗಿರಿ ಅಂತ ಇನ್ನೇನು ಅಡುಗೆ ಆಗೇ ಹೋಯ್ತು ಅಂತ ಫ್ರೆಂಡ್ಸ್ ಬಟ್ ಅವ್ರು ಇಲ್ಲ ಅಂತಾನೆ ಅಂತ ಇದ್ರು ನಾನು ಹೇಳಿದೆ ಕೂಡ ಬೇಕಾದ್ರೆ ಸಾಂಬಾರು ಅಂಕಲ್ಗೆ ಇಲ್ಲಿಂದನೇ ತಗೊಂಡು ಹೋಗಿ ಆಂಟಿ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಡಿ ಅಂತ ಬಟ್ ಆಂಟಿ ಆಲ್ರೆಡಿ ಚಪಾತಿ ಇಟ್ಟು ಕೂಡ ಮಿದ್ದು ಬಂದಿದ್ರು ಅಂತ ಹೇಳಿದರು ಸರಿ ಆಯಿತು ಅಂದ್ಕೊಂಡು ಆಮೇಲೆ ಸುಮ್ಮನೆ ಆಗಿಬಿಟ್ವಿ ಪರವಾಗಿಲ್ಲ ಒಂದ್ ದಿವಸ ಮಲಗಿಸಿದ್ರಾ ಆಯ್ತು ದಿಷ್ಟಿ ತೆಗ್ದಿದೀವಿ ಆಯ್ತಾ ಬಂಗಾರಿ ಬೆಳ್ಳು ಕೈ ತೆಗ್ದಷ್ಟು ಚೆನ್ನಾಗಿರುತ್ತೆ ಕೈ ಬಾಯಿ ಇಟ್ಕೊಳ್ಳೋದು ಏನಿದು ಟಾಟಾ ಬಾಯ್ ಮಗನೇ ಬಾಯ್ ಕೈ ನೋಡೋದು ಬಾಯ್ ಚಿನ್ನು ಬಾಯ್ ಬಂಗಾರಿ ಸೆಕೆಂಡ್ ಬಾಯ್ ಗುಡ್ ನೈಟ್ ಮೊಮ್ಮಗಳೇ ಗುಡ್ ನೈಟ್ ಬಾಯ್ ಸೆಕೆಂಡ್ ಬಾಯ್ ನೋಡಿ ಬೆಳ್ಳು ಬಾಯ್ ಮಾತ್ರ ತಪ್ಪಿದ್ದಿಲ್ಲ ಇಲ್ರಿ ಬಿಡಲ್ಲ ರೀ ನಾವು ನಿಮ್ಮ ಮಕ್ಕಳ ಸಣ್ಣ ಏನು ಒಂದೊಂದು ಗಂಡು ಮಗು ಅದೇ ನಿಮ್ಗೆಲ್ಲ ನಾನು 6 ಜನ ಗಂಡು ಮಕ್ಕಳು ಇರ್ತೇನೆ ಅದು ಹೇಳೋರೆ ನಾವೆಲ್ಲ ನಾನು ಮಮ್ಮಿ ಹೇಳ್ತಾ ರಾಮ್ ಸೀತಾ ಮಾಡು ಅಂತ ರಾಮ್ ಸೀತಾ ಇಲ್ಲಿ ಅವ್ರು ಹೇಳ್ಕೊಟ್ಟಲ್ಲ ಅಯ್ಯೋ ಸ್ನಾನ ಮಾಡಕ್ ಮಲಗಿಸ್ಕೊಂಡ್ರೆ ಕತ್ಬೇಕಿರ್ತಾನೆ ನೀರು ಸ್ವಲ್ಪ ಕಷ್ಟ ಕತ್ಬೇಕಿರ್ತಾನೆ ತಲೆ ನೀರೇ ಉಯಿಸ್ಕೊಳ್ಳಲ್ಲ ಮಾತಾಡ್ತಾರ ಅಂತ ಅನ್ಕೋಬಂತು ಮಾತಾಡ್ತಾರ ಅಂತ ಬಾಯ ಕೈ ಇಟ್ಕೊಂಡು ನಾಟಕ ಆಡ್ಕೊಂಡು ನಿದ್ದೆ ಮಾಡಿದ್ರೆ ವೇಟ್ ಬೀಳ್ತದ ಬಿಡು ಅಮ್ಮ ಕೈ ವೇಟ್ ಹೊಡಿತಾಳ ಬಿಡು ಅಮ್ಮ ಇನ್ನೊಂದ್ಸಲ ಗಲಾಟೆ ಮಾಡಿದ್ರೆ ಗ್ಯಾರಂಟಿ ಅಮ್ಮ ಹೊಡಿತಾಳ ನೀನು ಎತ್ಕೊಂತ ಇಲ್ಲ ಅಂತ ಅಕ್ಕ ಯಾರು ಎತ್ಕೊಂತ ಇಲ್ಲ ಅಂದ್ಬಿಟ್ಟು ಕೈ ಬಾಯಿಗೆ ಇಕ್ಕಿಸ್ತಾ ಇಲ್ಲ ಟಾಟಾ ಬಂಗಾರ ಕಣಮ್ಮ ನೀನು ಆಯ್ತು ಅಮ್ಮ ನಮ್ಮ ಬಂಗಾರ ನೀನು ನಮ್ಮ ಸ್ವರ್ಗ ನೀನು ಸ್ವರ್ಗ ನೀನು ನಮ್ಮ ರಾಜ್ಕುಮಾರ್ ನಾನು ಬಂದಿದ್ದೆ ಹಿಂಗ ಅರ್ಜೆಂಟ್ ಬರ್ತೀನಿ ಗೊತ್ತಿಲ್ಲ ಎಲೆನೂ ತಗೊಂಡಿಲ್ಲ ಏನು ತಗೊಂಡಿಲ್ಲ ಹಂಗೆ ಬಂದಿದ್ದೆ ಕೇಳು ಅಲ್ಲೋಗಿಲ್ಲ ಹಂಗೆ ಅಲ್ಲೇ ಆಟೋ ಬುಕ್ ಮಾಡಿದ್ದು ಓಡ್ ಬಂದಿದ್ದು ಅಷ್ಟೇ ಅಲ್ಲಿ ಕೀಳ್ತಿದೆ ಸಾಯಂಕಾಲ ಅಲ್ವಾ ಅದಕ್ಕೆ ಮನೆ ನಮ್ಮ ಬಂಗಾರ ನೀನು ನಮ್ಮ ಬಂಗಾರ ನೀನು ನಮ್ಮ ರಾಜ್ಕುಮಾರ ನೀನು ಅನ್ನಾದ್ರು ಪರವಾಗಿಲ್ಲ ಬಾಮಿ ಅಲ್ಲೇ ಇಲ್ಲ ನೋಡಿ ಲಕ್ಷ್ಮಿ ಬನ್ನಿ ಒಂದ್ ವಾರ ಅಂದ್ರೆ ಬರಲ್ಲ ಅಂತೀರಾ ಹೋಗಿ ಒಂದ್ 15 ಸಲ ಬನ್ನಿ ಅಂದ್ರೆ ಮನೆ ಬರಲಿಲ್ಲ ನೀವು ಎಲ್ಲಿ ಒಂದ್ ದಿವಸ ಎಲ್ಲಾರು ಹೋಗಕ್ಕಾಗುತ್ತಾ ಅಲ್ಲ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಬರಲ್ಲಮ್ಮ ನೀನ್ ಕರೆದಿದ್ದೀರಿ ಬನ್ನಿ ಅಂತ ಬಾಯ್ ಟಾಟಾ ಸಿಯೋ ಟಾಟಾ ಇಟ್ಕೊಳಂಗಿಲ್ಲ ಕೈಯಲ್ಲೇ ಇಟ್ಕೊಳಂಗಿಲ್ಲ ನೀವು ಇಟ್ಕೊಳಂಗಿಲ್ಲ ಕೈ
ಸೊ ಫೈನಲಿ ಎಲ್ಲರೂ ಹೊರಟರು. ಸೊ ತುಂಬಾ ಬೇಜಾರು ಸಹ ಆಗ್ತಾಯಿತ್ತು ಆ್ಯಂಡ್ ಅವ್ರು ಕೂಡ ತುಂಬಾ ಖುಷಿಪಟ್ಟರು ಪಾಪು ನೋಡಿ. ಲೈಕ್ ತುಂಬ ಚೆನ್ನಾಗಿ ಆಟಾಡ್ತಾ ಕೂಡ ಇದ್ದಾರೆ ಪಾಪು ಅವ್ರ ಜೊತೆ. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ನಾನು ಹೇಳಿದ್ದೆ ಗೋಲ್ಡ್ ಗಿಫ್ಟ್ನ ತೋರಿಸ್ತೀನಿ ಏನು ತಂದ್ರು ಗೋಲ್ಡು ಅಂತ, ಬದನೇ ನೋಡ್ತಾ ಇದ್ದೀರಲ್ಲ ವ್ಲಾಗ್ ತುಂಬಾ ಲೆಂದಿ ಆಯಿತು. ಇನ್ನೂ ತೋರ್ಸೋಕೆ ಹೋದರೆ ತುಂಬ ಜಾಸ್ತಿ ಲೈಕ್ ಲೆಂದಿ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬ್ಲಾಗರ್ ಸುಪ್ರಿಯಾ ಹಾಗೂ ಲಚ್ಚೂಸ್ ಪ್ರಪಂಚಾಗೆ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.